ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಈ ದಿನ ಭಾನುವಾರ, ಕರ್ತನ ದಿನವಾಗಿದೆ. ದೇವರ ಸನ್ನಿಧಿಗೆ ಹೋಗೋಣ, ಆತನನ್ನು ಆರಾಧಿಸೋಣ. ನಮ್ಮ ದೇವರು ಸಜೀವವುಳ್ಳ ದೇವರಾಗಿದ್ದಾರೆ ಎಂದು ಮತ್ತೊಂದು ಸಾರಿ ಜ್ಞಾಪಕ ಮಾಡಿಕೊಂಡು ಆತನ ಸಾಕ್ಷಿಗಳಾಗಿ ಜೀವಿಸುತ್ತಾ ಆತನ ಬರಣಕ್ಕೋಸ್ಕರ ಕಾದು ಎದುರು ನೋಡುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಜೀವವುಳ್ಳ ದೇವರಾಗಿ ನಮಗೋಸ್ಕರ ಬೇಗನೆ ಬರಲಿಕ್ಕಿರುವ ದೇವರಾಗಿದ್ದೀರೆಂದು ನಾವು ಮರೆಯಲಾರದೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಲಾರದೆ ನಿಮ್ಮನ್ನು ಮರೆಯುವವರಾಗಿ ನಾವಿರದೆ ನಿಮ್ಮ ಬರೋಣಕ್ಕಾಗಿ ಕಾದು ಎದುರು ನೋಡುವುದಕ್ಕಾಗಿ ನಾವೆಲ್ಲರೂ ಸಿದ್ಧಗೊಳ್ಳುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬಹಳಷ್ಟು ಸಾರಿ ನಾವು ಯಾರಾಗಿದ್ದೇವೆ ಎಂಬ ಸಂಗತಿಯನ್ನು ಕೂಡ ಮರೆಯುತ್ತೇವೆ. ಯಾರಾಗಿದ್ದೇವೆ ಹೇಳಿ? ನಾವು ದೇವರ ಮಕ್ಕಳಾಗಿದ್ದೇವೆ. ನೀವು ದೇವರ ಮಕ್ಕಳಾಗಿದ್ದೀರೋ, ಇಲ್ಲವೇ ಇನ್ನು ಸೈತಾನನ ಸಂಬಂಧಿಗಳಾಗಿದ್ದೀರೋ? ಏನೋ ಒಂಥರ ಕುಲವೋ ಮತವೋ ಅಥವಾ ವಾರಸುತನದಿಂದಲೋ ನಾವು ಕ್ರೈಸ್ತರಾಗೋದಿಲ್ಲ ಪ್ರಿಯರೇ. ಯಾರ್ಯಾರು ವೈಯಕ್ತಿಕವಾಗಿ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ತಮ್ಮ ಪಾಪಗಳನ್ನೆಲ್ಲ ಬಿಟ್ಟು ಬಿಡುತ್ತಾರೋ, ನನ್ನ ಪಾಪಗಳಿಗಾಗಿ ಕರ್ತನಾದ ಯೇಸು ಶಿಲ್ಬೆ ಮೇಲೆ ಮರಣ ಹೊಂದಿದ್ದಾರೆಂದು ನಂಬಿ ಆತನ ರಕ್ತದಲ್ಲಿ ಯಾರ್ಯಾರು ತೊಳೆಯಲ್ಪಡ್ತಾರೋ ಅಂಥವರು ಮಾತ್ರವೇ ಆತನ ಮಗನು ಮಗಳು ಎಂಬುದಾಗಿ ಸ್ವೀಕರಿಸಲ್ಪಡುತ್ತಾರೆ. ಹಾಗಾದರೆ ನಿಮ್ಮೆಲ್ಲರಿಗೆ ಅಂತಹ ದೇವರೊಂದಿಗಿನ ಮುಖಾಮುಖಿ ಕಾಲ ಕಳೆದ ಸಮಯವಿದೆಯಾ? ನಿಮ್ಮ ಬದುಕಿನಲ್ಲಿ ಮಾರ್ಪಟ್ಟ ದಿನ ಇದೆಯಾ? ದೀಕ್ಷಾಸ್ನಾನ ಎನ್ನುವುದು ಬಹಿರಂಗವಾಗಿ ಅಂತರಂಗದಲ್ಲಿ ಉಂಟಾದ ಮಾರ್ಪಡುವಿಕೆ ಕುರಿತು ಸಾಕ್ಷಿ ಕೊಡುವಂಥದ್ದಾಗಿದೆ. ಆದರೆ ನೀರಿನ ದೀಕ್ಷಾಸ್ನಾನದ ಮೂಲಕ ನಾವೇನು ಉದ್ಧಾರವಾಗೋದಿಲ್ಲ. ಹಾಗೆ ಮಾಡಿದ್ದಕ್ಕೆ ಮಾತ್ರ ನಾವು ಪರಲೋಕಕ್ಕೆ ಸೇರೋದಿಲ್ಲ. ಹಾಗಾಗಿ ಅಂತರಂಗದಲ್ಲಿ ಕ್ರಿಸ್ತನಿಗೆ ಸ್ಥಾನ ಕೊಡೋದು ಮತ್ತು ನಂಬಿಕೆ ಇಡೋದು ಬಹಳ ಪ್ರಾಮುಖ್ಯವಾಗಿದೆ. ಒಂದು ಸಾರಿ ನಾವು ಯೇಸುವನ್ನು ಅಂಗೀಕರಿಸಿದ ನಂತರ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು, ಆತ್ಮಾನುಸಾರವಾಗಿ ಜೀವಿಸಬೇಕು. ಆದರೆ ಯೇಸುವನ್ನು ಅರಿಯದವರು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ತಾರೆ. ಆದರೆ ಯೇಸುವನ್ನು ಅರಿತುಕೊಂಡ ನಂತರ ಈ ಭೂಮಿ ಶಾಶ್ವತವಾದದ್ದಲ್ಲ, ನಾವು ನೋಡುವುದೆಲ್ಲ ನಿರಂತರವಾಗಿರುವಂಥದ್ದಲ್ಲ, ಅಷ್ಟಕ್ಕೂ ನಮ್ಮ ಬದುಕೇ ನಿರಂತರವಾಗಿ ಜೀವಿಸುವ ಜೀವಿತ ಅಲ್ಲ ಎಂದು ಗ್ರಹಿಸಿದವರಾಗಿ ಮೇಲಿರುವವುಗಳ ಮೇಲೆ ನಾವು ಮನಸ್ಸಿಡಬೇಕು. ಮೇಲಿರುವವುಗಳ ಮೇಲೆ ಅನ್ನುವಾಗ ಆಕಾಶ ಮಹಾಕಾಶಗಳಲ್ಲಿ ಜೀವವುಳ್ಳ ದೇವರಾಗಿ ಸಿಂಹಾಸನ ಆಸೀನರುಡನಾಗಿ ಇರುವ ನಮ್ಮ ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಹಾಗಾಗಿ ಅದಕ್ಕೆ ಭಾನುವಾರ ಎಂದ ಕೂಡಲೇ ನಾವು ಪರಲೋಕ ಆಲಯದಲ್ಲಿ ನಾವು ಭಾಗಿಗಳಾಗುವುದಕ್ಕೋಸ್ಕರ ಈ ಭೂಲೋಕದ ಆಲಯದಲ್ಲಿ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕೆನ್ನುವುದು ದೇವರ ಒಂದು ನಿಯಮವಾಗಿದೆ. ಹಾಗಾದರೆ ನೀವು ಸಭೆಗೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಹೋಗಿ. ಆನ್ಲೈನ್ನಲ್ಲಿ ಲೈವ್ ಆಗಿ ನಾವು ನೋಡ್ತಿದ್ದೇವೆ ಎಂದು ಹೇಳಲಾರದೆ ದೇವರ ಆಲಯಕ್ಕೆ ಹೋಗಿ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ದೇವರ ಸನ್ನಿಧಿಯನ್ನು ಅನುಭವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಹಳೆ ಒಡಂಬಡಿಕೆಯಲ್ಲಿ ಆಲಯ ಎನ್ನುವುದು ಸೊಲೊಮೋನನು ಕಟ್ಟಿದ ಆಲಯವಿತ್ತು. ಅದರಲ್ಲಿ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಾ ಇದ್ರು. ಅಲ್ಲಿ ಯಾಜಕರು ಮಾತ್ರವೇ ಒಳಗೆ ಪ್ರವೇಶಿಸ್ತಾ ಇದ್ರು. ಅತಿ ಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕನು ಮಾತ್ರವೇ ಪ್ರವೇಶಿಸುತ್ತಿದ್ದ. ಆದರೆ ಈ ದಿನ ನಾವು ಯಜ್ಞ ಅರ್ಪಿಸುವ ಅಗತ್ಯವಿಲ್ಲ. ಕುರಿ ಮತ್ತು ದನದ ರಕ್ತವನ್ನಲ್ಲದೆ ನಿರ್ದೋಷವು ನಿಷ್ಕಳಂಕವೂ ಆದ ಕ್ರಿಸ್ತನ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ನಮಗಾಗಿ ಒಂದೇ ಸಾರಿ ಬಲಿಯಾದ ಕ್ರಿಸ್ತನ ಯಜ್ಞದಲ್ಲಿ ನೀವು ನಂಬಿಕೆ ಇಡೋದಾದರೆ ನಿಮಗೆ ಪಾಪ ಕ್ಷಮಾಪಣೆ ದೊರಕುತ್ತೆ. ಈ ದಿನ ನಾವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ಮಾಡಲ್ಪಟ್ಟಾಗ ನಾವು ನೇರವಾಗಿ ದೇವರ ಸನ್ನಿಧಿಗೆ, ಆತನ ಕೃಪಾಸನದ ಬಳಿಗೆ ಹೋಗಿ ಸೇರಬಹುದು. ನಮಗೆ ಮಧ್ಯವರ್ತಿಗಳ ಅಗತ್ಯವಿಲ್ಲ. ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕನು ಒಬ್ಬನೇ, ಆತನೇ ಕ್ರಿಸ್ತ ಯೇಸುನು ಎಂದು ವಾಕ್ಯ ಹೇಳುತ್ತೆ. ಅದಕ್ಕಾಗಿಯೇ ನಾವು ನೇರವಾಗಿ ದೇವರೊಂದಿಗೆ ಸಹವಾಸ ಮಾಡಲು ದೇವರ ಆಲಯಕ್ಕೆ ಹೋಗುತ್ತೇವೆ. ಎಲ್ಲಿ ಇಬ್ಬರು ಮೂವರು ಸೇರಿ ಒಂದುಗೂಡುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂದು ಯೇಸು ಹೇಳಿದಾರಲ್ಲವೇ? ಸಂಡೇ ದಿವಸ ಇದನ್ನು ಬಲವಾಗಿ ಅನುಭವಿಸುವುದಕ್ಕಾಗಿ ದೇವರ ಮಕ್ಕಳಾದಂಥವರು ಪರಲೋಕದ ಅನುಭವವನ್ನು ಭೂಲೋಕದಲ್ಲಿ ಹೊಂದುವುದಕ್ಕಾಗಿ ಆಲಯದೊಳಕ್ಕೆ ಹೋಗಿ ಆತನನ್ನು ಆರಾಧಿಸಬೇಕು.
ದೇವರ ಆಲಯಕ್ಕೆ ಹೋಗುವ ವಿಷಯದಲ್ಲಿ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡ್ತೇವೆ. ಅಧ್ಯಾಯ 1:15 ಪೌಲನು ಹೇಳ್ತಾನೆ, ಒಂದು ವೇಳೆ ನಾನು ಆಲಸ್ಯ ಮಾಡುವುದಾದರೆ, ಅಂದರೆ ಶೀಘ್ರವಾಗಿ ನಾನು ನಿನ್ನ ಬಳಿಗೆ ಬರ್ತೇನೆ, ಒಂದು ವೇಳೆ ಆಲಸ್ಯ ಮಾಡುವುದಾದರೆ ದೇವರ ಆಲಯದಲ್ಲಿ, ಅಂದರೆ ಜೀವವುಳ್ಳ ದೇವರ ಸಭೆಯಲ್ಲಿ. ಆಲಯ ಅಂದರೆ ಒಂದು ಕಟ್ಟಡವಲ್ಲ, ಜೀವವುಳ್ಳಂತಹ ದೇವರ ಒಂದು ಸಭೆಯಾಗಿದೆ. ಜೀವವುಳ್ಳ ದೇವರ ಸಭೆಯಾಗಿದೆ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತಹ ವಿಶ್ವಾಸಿಗಳ ಸಮೂಹವೇ ಸಭೆಯಾಗಿದೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ಶರೀರದಲ್ಲಿ ಪಾಲುಗಾರರಾಗಿರುವವರೇ ಒಂದು ಸಭೆಯಾಗಿದ್ದಾರೆ. ಅದಕ್ಕೆ ಸಜೀವ ಯಜ್ಞವಾಗಿ ನಿಮ್ಮ ಶರೀರಗಳನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳುತ್ತೆ. ನಾವು ದೇವರ ಆಲಯಕ್ಕೆ ಹೋಗುವಾಗ ಅಲ್ಲಿ ಯಾವುದೋ ಒಂದು ಶಿಲುಬೆಗೆ ಮೊಕ್ಕಿಕೊಂಡು, ಇಲ್ಲವೇ ಪಾಸ್ಟರ್ ಅವರಿಗೆ ಭೇಟಿ ಮಾಡಿ ಬರುವುದಕ್ಕಾಗಿಯೋ ಅವರ ಆಶೀರ್ವಾದ ಪಡೆಯುವುದಕ್ಕಾಗಿಯೋ ಹೋಗುತ್ತೇವೆ ಎನ್ನುವಂತೆ ಈ ದಿನ ಬಹಳಷ್ಟು ಜನ ಭಾವಿಸುತ್ತಾರೆ. ಕೆಲವೊಂದು ಹಾಡುಗಳನ್ನು ಹಾಡುವುದಕ್ಕಾಗಿ, ಇಲ್ಲವೇ ಒಂದು ಪ್ರಸಂಗ ಕೇಳುವುದಕ್ಕಾಗಿ, ಎಲ್ಲರೂ ಒಬ್ಬರಿಗೊಬ್ಬರು ಭೇಟಿಯಾಗಿ ಹಾಯ್ ಅನ್ನುವುದಕ್ಕಾಗಿ ಹೋಗುತ್ತಿದ್ದೇವೆ ಎಂಬುದಾಗಿ ಹೀಗೆ ಆಚಾರದ ಪ್ರಕಾರ ಹೋಗಿ ಬರುವವರು ಕೂಡ ಇದ್ದಾರೆ. ಆದರೆ ನಾವು ಜೀವವುಳ್ಳ ದೇವರ ಸಭೆಯಾಗಿದ್ದೇವೆ ಮತ್ತು ನಾವು ಹೋಗುವಂತಹ ಆಲಯದಲ್ಲಿ ಪರಿಶುದ್ಧಾತ್ಮ ದೇವರಿದ್ದಾರೆ. ಆತ್ಮ ಸ್ವರೂಪನಾಗಿ ಕರ್ತನು ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ದೇವರ ಆಲಯಕ್ಕೆ ಹೋಗಬೇಕು. ಸಭೆಯಾಗಿ ವಿಶ್ವಾಸಿಗಳೆಲ್ಲರೂ ಕೂಡಿ ಬರುವಾಗ ನಾವು ಆತನ ನಾಮಕ್ಕೆ ಮಹಿಮೆ ತರುವಂಥವರಾಗಿರಬೇಕು. ಸಭೆಯೊಳಗೆ, ಅಂದರೆ ಜೀವವುಳ್ಳ ದೇವರ ಆಲಯದೊಳಗೆ ಜನರು ಹೇಗೆ ಪ್ರವರ್ತಿಸಬೇಕೆಂದು ಅದು ನಿನಗೆ ಗೊತ್ತಿರಬೇಕೆಂದು ಈ ಸಂಗತಿಗಳನ್ನು ನಿನಗೆ ಬರೆಯುತ್ತಿದ್ದೇನೆ. ದೇವರ ಆಲಯದಲ್ಲಿ ಹೇಗೆ ಪ್ರವರ್ತಿಸಬೇಕು ವಿಶ್ವಾಸಿಗಳು. ಬಹಳ ವಿಷಾದಕರವಾದ ಸಂಗತಿ. ಸಭೆಗಳಿಗೂ ಹೋಗಿಯೂ ಕೂಡ ಸಭೆಗಳಲ್ಲಿಯೂ ಸಹ ಲೋಕದಲ್ಲಿರುವಂತಹ ಕಾರ್ಯಗಳ ಪ್ರಕಾರ ಕಾರ್ಯಕ್ರಮ ನಡೆಸುವಂಥದ್ದಾಗಲಿ, ಕೆಲವೊಂದು ಹಾಡು ಹಾಡುವುದಾಗಲಿ, ಮ್ಯೂಸಿಕ್ಕೇ ಡಾಮಿನೇಟ್ ಮಾಡುವುದಾಗಲಿ, ತಮ್ಮ ದೊಡ್ಡಸ್ತಿಕೆ ತೋರಿಸುವುದಕ್ಕಾಗಲಿ ಹೀಗೆಯೇ ಯೋಚಿಸಿ ಹೋಗ್ತಾರೆ ಹೊರತು, ಇಲ್ಲವೇ ಒಬ್ರಿಗೊಬ್ಬರು ಮಾತಾಡಲು ನಾವು ಹೋಗ್ತಿದ್ದೇವೆ ಎನ್ನುವಂತೆ, ಏನೋ ಒಂಥರ ಆಚಾರದ ಪ್ರಕಾರ ಹೋಗುವಂತೆ, ಅಲ್ಲಿರುವ ಕರ್ತನಿಗೆ ಪ್ರಾಧಾನ್ಯತೆ ಕೊಡದಂತೆ ಅಲ್ಲಿರುವ ಸೇವಕರಿಗಾಗಲಿ ಇಲ್ಲವೇ ವಿಶ್ವಾಸಿಗಳಿಗಾಗಲಿ ಜೊತೆ ಇರುವವರಿಗಾಗಲಿ ಸಹವಾಸ ಮಾಡಿ ಬಂದರೆ ಸಾಕು ಎಂದು ಆಲೋಚಿಸುವುದು ಎಷ್ಟೋ ಅಜ್ಞಾನವಾಗಿದೆ ಪ್ರಿಯರೇ. ಅಲ್ಲಿ ನಾವೆಲ್ಲರೂ ಸೇರಿ ನಮಗೋಸ್ಕರ ಪ್ರಾಯಶ್ಚಿತ್ತ ಬಲಿಯಾಗಿ ಪ್ರಾಣ ಕೊಟ್ಟಂತಹ, ಮರಣವನ್ನು ಹೊಂದಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಸಜೀವವುಳ್ಳ ದೇವರನ್ನು, ಅಂದರೆ ಜೀವವುಳ್ಳ ದೇವರನ್ನು ಆರಾಧಿಸಲು ಹೋಗ್ತಿದ್ದೇವೆ. ಒಂದು ಕ್ರಮವನ್ನು ನಾವು ಪಾಲಿಸಬೇಕಾಗಿದೆ. ಒಂಥರ ಕೃತಜ್ಞತೆಯಿಂದ, ಸ್ತುತಿಯಿಂದ ನಾವು ಆತನನ್ನು ಆರಾಧಿಸಬೇಕಾಗಿದೆ. ಆರಾಧಿಸುವುದು ಅಂದರೆ ಆತನ ಶ್ರೇಷ್ಠತೆಯ ಕುರಿತು ಹೊಗಳುವಂಥದ್ದು, ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥದ್ದು, ನಮ್ಮ ಕೊರತೆಗಳು ನೀಗುವಂತೆ ಆತನ ಕೃಪೆಗಾಗಿ ಬೇಡಿಕೊಳ್ಳುವಂಥದ್ದು, ಇಂತಹ ದೊಡ್ಡ ದೇವರನ್ನು ಅರಿಯದೇ ಇರುವವರಿಗಾಗಿ ವಿಜ್ಞಾಪನೆ ಮಾಡೋದು, ಇವೆಲ್ಲ ಸೇರಿಸುವಾಗಲೇ ಆರಾಧನೆಯಾಗುತ್ತೆ. ಆತನ ಶ್ರೇಷ್ಠತೆಯನ್ನು ಗುರುತಿಸಿ ಆತನನ್ನು ಹೊಗಳುವಂಥದ್ದು, ನಮಗಾಗಿ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆತನನ್ನು ಸ್ತುತಿಸುವುದು, ನಮ್ಮ ಅವಶ್ಯಕತೆಗಳು ನೀಗುವಂತೆ ಆತನ ಸನ್ನಿಧಿಯಲ್ಲಿ ವಿಜ್ಞಾಪಿಸುವಂಥದ್ದು, ಮತ್ತು ಅನೇಕರು ಇಂತಹ ಕರ್ತನನ್ನು ಅರಿಯದೇ ಇಂತಹ ಭಾಗ್ಯ ಹೊಂದದೇ ಇರುವಂಥವರಿಗಾಗಿ ಅವರ ಪರವಾಗಿ ಪ್ರಾರ್ಥಿಸುವಂಥದ್ದು ಸಹ ಆರಾಧನೆಯಾಗಿದೆ. ಅದಕ್ಕೋಸ್ಕರವೇ ನಾವು ದೇವರ ಸನ್ನಿಧಿಗೆ ಹೋಗುತ್ತೇವೆ. ಆ ರೀತಿ ಆರಾಧಿಸುವಂತಹ ನಮ್ಮ ವಿಷಯದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ನಾವು ದೇವರನ್ನು ಆರಾಧಿಸಬೇಕೆಂಬುದಾಗಿ ಕೂಡ ವಾಕ್ಯ ಹೇಳುತ್ತೆ. ನಿಮ್ಮ ಆಲಯದಲ್ಲಿ ನೀವು ಎಂತಹ ಅನುಭವ ಹೊಂದುತ್ತಾ ಇದ್ದೀರೆಂದು ನನಗೆ ಗೊತ್ತಿಲ್ಲ, ಆದರೆ ದೇವರ ಆಲಯದೊಳಕ್ಕೆ ಹೋದಾಗ ಒಂದು ನೂತನವಾದ ಬಲ, ಉತ್ಸಾಹ, ಒಂದು ದೊಡ್ಡ ಅವಗಾಹನೆ, ಒಂದು ದೊಡ್ಡ ಕೃತಜ್ಞತೆಯ ಸ್ತುತಿ, ಸಂತೋಷ, ಸ್ವಸ್ಥತೆ, ಮೇಲು ಹೊಂದಿ ಬರುತ್ತಾ ಇದ್ದೇವೋ ಎಂದು ಪರೀಕ್ಷಿಸಿಕೊಳ್ಳಬೇಕು. ಅಲ್ಲಿ ಕರ್ತನ ತೇಜಸ್ಸು ಇದೆಯೆಂದು, ಕರ್ತನ ಸನ್ನಿಧಿಯಲ್ಲಿ ನಮಗೆ ಪರಿಪೂರ್ಣವಾದ ಬಿಡುಗಡೆ ಇದೆ ಎಂದು, ಮತ್ತಷ್ಟು ಮುಖ್ಯವಾಗಿ ಆತನ ವಾಕ್ಯ ಧ್ಯಾನಿಸುತ್ತಿರುವಾಗ ಪರಿಶುದ್ಧಾತ್ಮ ದೇವರು ನಮಗೊಂದು ದೊಡ್ಡ ಒಂದು ರೆವಲ್ಯೂಷನ್, ಒಂದು ಪ್ರಕಟಣೆಯನ್ನು ನಮಗೆ ಕೊಡ್ತಾರೆಂದು, ಬರೆಯಲ್ಪಟ್ಟ ವಾಕ್ಯದಲ್ಲಿರುವ ದೊಡ್ಡ ವಿವರಣೆಯನ್ನು ನಮಗುಂಟು ಮಾಡಿ ನಮ್ಮ ಹೃದಯ ಅಗತ್ಯತೆಗಳನ್ನು ತೀರಿಸುತ್ತಾರೆಂದು ಎಂಬ ಇಂತಹ ಆಸೆಯುಳ್ಳವರಾಗಿ ದೇವರ ಆಲಯಕ್ಕೆ ಹೋಗೋದಾದರೆ ನಿಮ್ಮ ಸಂದೇಹಗಳಿಗೆ, ನಿಮ್ಮ ಅನುಮಾನಗಳಿಗೆ, ನಿಮ್ಮ ಭಯಕ್ಕೆ, ನಿಮ್ಮ ಬಾಧೆಗೆ
ದೇವರ ವಾಕ್ಯ ಕೇಳುತ್ತಿರುವಾಗಲೇ, ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವಾಗಲೇ ಬಿಡುಗಡೆ ಉಂಟಾಗುತ್ತೆ. ಒಂದು ವಾಹನವನ್ನು ಹೇಗೆ ಓವರ್ ಆಯಿಲಿಂಗ್ ಮಾಡಲು ಕಳಿಸುತ್ತಾರೋ ಹಾಗೆ ನಾವು ದೇವರ ಆಲಯಕ್ಕೆ ಹೋಗುವಾಗ ಈ ಲೋಕ ಮಾಲಿನ್ಯದಿಂದ ಪರಿಪೂರ್ಣವಾಗಿ ಶುದ್ಧೀಕರಿಸಲ್ಪಟ್ಟವರಾಗಿ, ನಂಬಿಕೆಯಿಂದ ತುಂಬಲ್ಪಟ್ಟವರಾಗಿ, ಮುಂದೆ ಇರುವ ಜೀವಿತಕ್ಕೋಸ್ಕರ ಮತ್ತಷ್ಟು ಹೆಚ್ಚು ಜಾಗರೂಕರಾಗಿ ಆಲಯಕ್ಕೆ ಹೋಗುವಾಗ ನಮಗೆ ಎಷ್ಟೋ ಹೆಚ್ಚಾಗಿ ಬಲ ದೊರಕುತ್ತೆ, ಶಕ್ತಿ ದೊರಕುತ್ತೆ. ದೇವರ ಆಲಯಕ್ಕೆ ಹೋಗಿ ಬಂದ್ರೆ ನನಗೆ ಏನು ಸಿಕ್ತು ಅನ್ನಬೇಡಿ, ಆಚಾರದಂತೆ ಹೋಗಿ ಬಂದಿದ್ದೇನೆ ಎಂದು ಕೂಡ ಹೇಳಬೇಡಿ. ದೇವರ ಆಲಯದಲ್ಲಿ ಜನರು ಹೇಗೆ ಪ್ರವರ್ತಿಸಬೇಕು, ದೇವರ ಆಲಯದೊಳಗೆ ಹೋಗುವಾಗ ನಿನ್ನ ಪ್ರವರ್ತನೆಯನ್ನು ಜಾಗ್ರತೆಯಿಂದ ನೋಡಿಕೋ. ನೀವು ನಂಬಿಕೆಯಿಂದ ಹೋಗಿ ಕಾದುಕೊಂಡಿರೋದು ದೇವಾದಿ ದೇವನ ಮೇಲೆ. ಆತನ ಬಳಿಗೆ ನೀವು ಹೋಗುವಾಗ ನಿಮ್ಮನ್ನು ಪರಿಶೀಲಿಸುವ ದೇವರ ಮುಂದೆ ನಿಲ್ಲುತ್ತಾ ಇದ್ದೀರಿ. ನಿಮ್ಮ ಅಂತರಂಗ ಅರಿತ ದೇವರ ಬಳಿಗೆ ವೇಷಧಾರಣೆಯುಳ್ಳವರಾಗಿ ಹೋದ್ರೆ ಪ್ರಯೋಜನ ಇಲ್ವಲ್ಲ. ನಿಮ್ಮ ಹೃದಯ ನೋಡುವ ದೇವರಾಗಿರುವುದರಿಂದ ನಿಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳುವುದಾದರೆ ಕುಗ್ಗಿದ ತಗ್ಗಿದ ಹೃದಯದೊಂದಿಗೆ ದೇವರನ್ನು ಆರಾಧಿಸಲು ಹೋಗಬೇಕು. ಆತನ ವಾಕ್ಯ ಕೇಳುವಾಗ ಆತನ ವಾಕ್ಯ ಹೇಳುತ್ತೆ, ಯಾವನು ನನ್ನ ಮಾತಿಗೆ ನಡುಗುತ್ತಾನೋ, ಅಂದರೆ ನನ್ನ ಮಾತನ್ನು ಯಾವನು ಅಂಗೀಕರಿಸುತ್ತಾನೋ, ನನ್ನ ಮಾತನ್ನು ಕೇಳಿ ಆನಂದ ಪಡುತ್ತಾನೋ, ಅಂದರೆ ದೇವರ ವಾಕ್ಯವನ್ನು ಕೇಳಿ ಹೃದಯದಲ್ಲಿ ಆನಂದವಾಗಲಿ, ಇಲ್ಲವೇ ಪಶ್ಚಾತ್ತಾಪವಾಗಲಿ, ಇಲ್ಲವೇ ನಂಬಿಕೆಯಾಗಲಿ ಹೊಂದಿಕೊಳ್ಳುತ್ತಾನೋ ಅಂಥವನಲ್ಲಿ ದೇವರು ಆನಂದಿಸುತ್ತಾರೆ. ಅದಕ್ಕೆ ಆಲಯಕ್ಕೆ ಹೋಗುವಾಗ ದೇವರು ಈ ದಿನ ಏನನ್ನು ಮಾತನಾಡಿದ್ದಾರೆ ಎನ್ನುವಂಥದ್ದು ನಾವು ಪರಿಶೀಲಿಸಿಕೊಳ್ಳಬೇಕು. ನಾವು ಹಾಡುಗಳನ್ನು ಹಾಡುತ್ತಿರುವಾಗ, ಆರಾಧಿಸುತ್ತಿರುವಾಗ ಆತ್ಮದಿಂದಲೂ ಸತ್ಯದಿಂದಲೂ, ಅಂದರೆ ಅರ್ಥಗರ್ಭಿತವಾಗಿ ನಾನು ಮನಸ್ಸಿನಿಂದಲೂ ಹಾಡಬಲ್ಲೆನು, ಆತ್ಮದಿಂದಲೂ ಹಾಡಬಲ್ಲೆನು, ನಾನು ಮನಸ್ಸಿನಿಂದಲೂ ಆತ್ಮದಿಂದಲೂ ಪ್ರಾರ್ಥಿಸುತ್ತೇನೆಂದು ಪೌಲನು ಹೇಳಿದಂತೆ ಹಾಡು ಮತ್ತು ತಾಳವು ಎಷ್ಟು ಚೆನ್ನಾಗಿದೆ ಎನ್ನುವಂಥದ್ದು ಒಂದು ಭಾಗ ಇರೋದಾದರೆ ಅದರಲ್ಲಿರುವ ಅರ್ಥ ಎಷ್ಟರ ಮಟ್ಟಿಗೆ ನಮ್ಮ ಹೃದಯವನ್ನು ಮೋಲ್ಡ್ ಮಾಡಿ ತೊಳೆಯುತ್ತದೆ ಎನ್ನುವಂಥದ್ದು ಮತ್ತೊಂದು ಭಾಗವಾಗಿದೆ. ಆಚಾರದ ಪ್ರಕಾರ ನಾವು ದೇವರ ಆಲಯಕ್ಕೆ ಹೋಗಿ ಬರುವಂಥವರಾಗಿರೋದಾದರೆ ಈ ದಿನ 99% ಕ್ರೈಸ್ತರು ಆ ರೀತಿಯಾಗಿರುವುದರಿಂದಲೇ ಕ್ರೈಸ್ತತ್ವ ಎನ್ನುವುದು ನಾಮಧೇಯ ಒಂದು ಸ್ಥಿತಿಗೆ ಅದು ಬಿದ್ದು ಹೋಗ್ತಿದೆ. ಈ ದಿನ ಅದನ್ನು ನಾವು ಗಮನಿಸುತ್ತಿದ್ದೇವೆ. ದೇವರಿಗೋಸ್ಕರ, ನಮ್ಮ ಸಜೀವವುಳ್ಳಂತಹ ದೇವರಿಗೋಸ್ಕರ ನಾವು ನಮ್ಮನ್ನೇ ಅರ್ಪಿಸಿಕೊಳ್ಳಬೇಕು ಮತ್ತು ಆತನ ಆಲಯದಲ್ಲಿ ಹೇಗೆ ಪ್ರವರ್ತಿಸಬೇಕು, ಎಷ್ಟು ಭಯದಿಂದ, ಭಕ್ತಿಯಿಂದ, ಶುದ್ಧ ಹೃದಯದಿಂದ, ಕುಗ್ಗಿದ ಜಜ್ಜಿದ ಹೃದಯದಿಂದ ಮರ್ಯಾದೆಯನ್ನು ಅನುಸರಿಸಿ ಪ್ರೀತಿಯುಳ್ಳವರಾಗಿ ಸತ್ಯವನ್ನೇ ಅನುಸರಿಸಬೇಕು. ನಮ್ಮ ಪ್ರಾರ್ಥನೆ ಸತ್ಯವಾಗಿರಬೇಕು. ಈ ವಚನದಲ್ಲಿ ಇನ್ನೊಂದು ಮಾತಿದೆ ನೋಡಿ, ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಅಂದರೆ ಸಭೆಯೊಳಗೆ ಸತ್ಯವೇ ಇರಬೇಕು. ಫೇಕ್ ವರ್ಷಿಪ್ ಅಲ್ಲ, ಫೇಕ್ ಸಿಂಗಿಂಗ್ ಅಲ್ಲ, ಫೇಕ್ ಭಕ್ತಿ ಅಲ್ಲ. ಈಗೆಲ್ಲವೂ ಫೇಕ್ ಬಂದಿವೆ ಅಲ್ಲವೇ? ಎಲ್ಲವೂ ಡೂಪ್ಲಿಕೇಟ್ಸ್ ಬಂದಿವೆ, ಒರಿಜಿನಲ್ಗಳೇ ಇರೋದಿಲ್ಲ. ಒಂದು ಆಚಾರದ ರೀತಿಯಲ್ಲಿ ಆರಾಧಿಸಿ ಬರುವಂಥದ್ದಲ್ಲ. ವೇಷಧಾರಿಗಳನ್ನು ದೇವರು ಆಶ್ರಯಿಸಿಕೊಳ್ತಾರೆ. ಆ ದಿನ ಶಾಸ್ತ್ರಿಗಳು, ಫರಿಸಾಯರು ದೇವಾಲಯದಲ್ಲಿ ಇರ್ತಾ ಇದ್ರು, ಆದರೆ ವೇಷಧಾರಿಗಳಾಗಿರೋದ್ರಿಂದ ಸುಣ್ಣ ಹಚ್ಚಿದ ಸಮಾಧಿಗಳಂತಿದ್ರು. ಮೇಲೆ ಬೆಳ್ಳಗಿದ್ರೆ ಆದರೆ ನಿಮ್ಮ ಹೃದಯ ಕೆಟ್ಟದಾಗಿದೆ ಎಂದು ಯೇಸು ಅವರನ್ನು ನೋಡಿ ಗದರಿಸುತ್ತಾರಲ್ಲವೇ? ಈ ದಿನ ದೇವರ ಆಲಯಕ್ಕೆ ಹೋಗುವ ನಾವು ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಹೊಂದಿಕೊಂಡಿದ್ದೇವಾ? ಪರಿಶುದ್ಧತೆ ಹೊಂದಿಕೊಂಡಿದ್ದೇವಾ? ಯಥಾರ್ಥತೆ ಹೊಂದಿಕೊಂಡಿದ್ದೇವಾ? ಇಲ್ಲವೇ ವೇಷಧಾರಣೆಯೊಂದಿಗೆ, ಅನ್ಯಾಯದೊಂದಿಗೆ, ಮೋಸದೊಂದಿಗೆ, ಅಕ್ರಮದೊಂದಿಗೆ, ಪ್ರತಿಕಾರ, ಕಕ್ಷ, ಭೇದ ಇವೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ತೋರುವಿಕೆಗೆ ಮಾತ್ರ ಭಕ್ತಿಯನ್ನು ಅನುಸರಿಸೋದಾದ್ರೆ ಪ್ರಯೋಜನ ಇರಲ್ಲ. ಅವರು ತಮ್ಮ ತುಟಿಗಳಿಂದ ನನ್ನ ಸ್ತುತಿಸುತ್ತಾರೆ ಹೊರತು ಅವರ ಹೃದಯ ನನ್ನಿಂದ ದೂರವಿದೆ ಎಂದು ಯೇಸು ಹೇಳಿದಂತೆ ಈ ದಿನ ಬಾಯಿ ಮಾತಿನಿಂದ ಭಕ್ತಿಯನ್ನು ತೋರ್ಪಡಿಸಿ ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡುವಂಥವರು, ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡುವಂಥವರು, ಎಷ್ಟೋ ಒಳ್ಳೆ ರೀತಿಯಾಗಿ ಭಕ್ತಿಯ ಭಾವವನ್ನು ತೋರಿಸುವಂತಹ ವೇಷ ಭಾಷೆಯಿಂದ ವರ್ತಿಸುವಂಥವರಿದ್ದಾರೆ ಅನ್ನೋ. ಆದರೆ ದೇವರ ಹೃದಯವನ್ನು ಪರಿಶೀಲಿಸುವಾಗ ಅಲ್ಲಿ ಶುದ್ಧ ಹೃದಯವಿದೆಯಾ, ಕುಗ್ಗಿದ ಹೃದಯವಿದೆಯಾ, ಯಥಾರ್ಥತೆ ಇದೆಯಾ ಎನ್ನುವುದನ್ನು ಆತನು ಗಮನಿಸುತ್ತಿದ್ದಾನೆ. ದೇವರ ಸನ್ನಿಧಿಗೆ ಹೋಗುವಾಗ ತೇಜೋಮಯನಾದ ಆ ಕರ್ತನ ಮುಂದೆ ನಾವು ಮರೆಯಾಗಲಾರೆವೆಂದು, ಆತನ ಸನ್ನಿಧಿಯಲ್ಲಿ ನಾವು ಯಾವುದನ್ನು ಮುಚ್ಚಿಡಲಾರೆವು ಎಂದು ಗುರುತಿಸಿ ನಮ್ಮ ಹೃದಯಗಳನ್ನು ತೆರೆದು ಆತನನ್ನು ಆರಾಧಿಸುವುದನ್ನು ಕಲಿಯಬೇಕು. ಆವಾಗಲೇ ಸಂಪೂರ್ಣವಾದ ಆಶೀರ್ವಾದಗಳನ್ನು, ಪರಿಪೂರ್ಣವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ. ಅದಕ್ಕೆ ನೀವು ಆಲಯಕ್ಕೆ ಹೋಗುವಾಗ ನಿಮ್ಮ ಹೃದಯವನ್ನು ದೇವರೊಂದಿಗೆ ಸರಿಪಡಿಸಿಕೊಂಡು ಆಲಯದಲ್ಲಿ ಕ್ರಮವನ್ನು ಪಾಲಿಸಿರಿ. ನಿಮಗಿಂತಲೂ ಇತರರನ್ನು ಉತ್ತಮರೆಂದು ಎಣಿಸಿರಿ. ಅಲ್ಲಿಯೂ ಕೂಡ ಜಾತಿ, ಕುಲ, ಮತ ಭೇದಗಳಿಗಾಗಲಿ, ಆಸ್ತಿಪಾಸ್ತಿ, ಎಜುಕೇಟೆಡ್ ಅನ್ಎಜುಕೇಟೆಡ್ ಎಂಬ ಭಿನ್ನಮತವಾಗಲಿ ತೋರಿಸದೆ ಎಲ್ಲರೂ ದೇವರ ಮಕ್ಕಳಾಗಿದ್ದೇವೆ ಎಂಬ ಭಾವನೆಯೊಂದಿಗೆ ಪ್ರೀತಿ ಸಮಾಧಾನದಿಂದ ಆತನನ್ನು ಆರಾಧಿಸಿ ಆಶೀರ್ವಾದಿಸಲ್ಪಡೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮನ್ನು ಹೇಗೆ ಆರಾಧಿಸಬೇಕೆಂದು, ಜೀವವುಳ್ಳ ದೇವರ ಆಲಯದಲ್ಲಿ ನಾವು ಹೇಗೆ ಪ್ರವರ್ತಿಸಬೇಕೆಂದು ಮತ್ತೊಂದು ಸಾರಿ ಈ ದಿನ ನಮಗೆ ಜ್ಞಾಪಕಗೊಳಿಸಿದ್ದೀರಿ. ಆಚಾರ ಭಕ್ತಿಯೊಳಗೆ ನಾವು ಬೀಳದಂತೆ ವಾಡಿಕೆ ಪ್ರಕಾರ ಹೋಗಿ ಬರುವವರಾಗಿರದೆ, ಆಲಯಕ್ಕೆ ಹೋಗುವಾಗ ನಮ್ಮ ಪ್ರವರ್ತನೆ ಜಾಗ್ರತೆಯಿಂದ ನೋಡಿಕೊಳ್ಳುವ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನು ಹೊಯ್ದುಕೊಂಡು ನಿಮ್ಮ ಆಶೀರ್ವಾದಗಳಿಂದ ತುಂಬಲ್ಪಟ್ಟು ಆಲಯದಿಂದ ಹೊರಗೆ ಬಂದಾಗ ನಾವು ಪ್ರಕಾಶಿಸುವವರಾಗಿರುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧಿಸಿರಿ, ಕರ್ತನನ್ನು ಮಹಿಮೆ ಪಡಿಸುವವರಾಗಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಾವು ಕೂಡ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಲೈವ್ ಆಗಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡವಿರಲಿ.